ಖುಷಿ ಆಗ್ತಿದೆ. ಟೆಡ್ಡಿ ಬೇರ್ ಸಿನಿಮಾ ನಮ್ಮ ಕನ್ನಡ ಜನತೆ ಒಳ್ಳೆ ಸಕ್ಸಸ್ ಮಾಡಿದ್ದಾರೆ. ಸೊ ಇವತ್ತು ಲೈಕ್ ನಮ್ಮ ಸಿನಿಮಾ ರಿಲೀಸ್ ಆಗಿ 3-4 ದಿನ ಆಗಿದೆ. ಸ್ಟಿಲ್ ಇದೇ ಥರ ಕ್ರೌಡು, ಇದೇ ಥರ ನಮ್ಮ ಕನ್ನಡ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಎಕ್ಸೈಟ್ಮೆಂಟಲ್ಲಿ ಮಾತುಗಳು ಬರ್ತಾಯಿಲ್ಲ. ಸೊ ಎಲ್ಲ ಜನ ಸಿನಿಮಾ ಮತ್ತೆ ಬಂದೀನಿ, ಸಿನಿಮಾ ನೋಡ್ತೀನಿ, ಮತ್ತೆ ಮಾತಾಡೋಣ. ಸರ್, ಈ ಬಾರಿ ಜನ ಮೆಚ್ಚಿದ ಸಿನಿಮಾ ಅಂತ ಎಲ್ಲರ ಕಡೆ ಹೇಳ್ತೀರಿ, ಹೇಗೆ ಅನಿಸ್ತಿದೆ? ಭಾಳ ಖುಷಿ ಆಗ್ತಿದೆ. ಕನ್ನಡ ಜನತೆ ಯಾವತ್ತು ಕಂಟೆಂಟ್ನ ಗೆಲ್ಲಿಸ್ತಾರೆ ಅಂತ ಇದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸೊ ಒಳ್ಳೆ ಕಂಟೆಂಟಲ್ಲಿ ಬಂದರೆ ನಮ್ಮ ಕನ್ನಡ ಜನ ಯಾವತ್ತು ಸಿನಿಮಾನ ಮೆಚ್ಕೊಳ್ತಾರೆ. ಸೊ ಆ ರಿಸಲ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ. ಭಾಳ ಖುಷಿ ಆಗ್ತಿದೆ. ಸೊ ಯಾರೋ ಸಿನಿಮಾ ನೋಡಿಲ್ಲ, ಮತ್ತೆ ಸಿನಿಮಾ ಥಿಯೇಟರ್ ಸಿನಿಮಾ ಟೆಡ್ಡಿ ಬೇರ್ ಸಿನಿಮಾ ನೋಡಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಬ್ಲಾಕ್ ಬಸ್ಟರ್ ರೆಸ್ಪಾನ್ಸ್ ಬಂದಿದೆ, ಭಾಳ ಖುಷಿ ಆಗ್ತಿದೆ. ಸೊ ಈ ಥರ ರೆಸ್ಪಾನ್ಸ್, ಒಳ್ಳೆ ರೆಸ್ಪಾನ್ಸ್ ಎಲ್ಲ ಇದೆ. ಸೊ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಕನ್ನಡ ಜನತೆಗೆ ನಾವು ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಬೇರೆ ಜಾನರ್ ಬರ್ತಿದ್ದಾರೆ, ಹೇಗೆ ಅನ್ಸುತ್ತೆ ಈ ಕಥೆ ತೊಗೋಬೇಕು, ಹೇಗೆ ಅನ್ಸುತ್ತೆ? ಭಾಳ ಖುಷಿ ಆಯಿತು. ಸೊ ಇನ್ನು ಟೆಡ್ಡಿ ಬೇರ್ ಪಾರ್ಟ್ 1 ಅಲ್ಲ, ಪಾರ್ಟ್ 2, ಪಾರ್ಟ್ 3 ಕೂಡ ಇದೆ, ಅದು ಬರ್ತಾ ಇದೆ. ಸೊ ಅದು ಇನ್ನೂ ಖುಷಿ ಆಗ್ತದೆ ಜನಕ್ಕೆ. ಸೊ ತುಂಬ ಖುಷಿ ಆಗ್ತದೆ ಹೇಳ್ದಂಗೆ. ನಮ್ಮ ಈ ಟೆಡ್ಡಿ ಬೇರ್ ಸಿನಿಮಾ ಇಷ್ಟೊಂದು ಒಳ್ಳೆ ಸಕ್ಸಸ್ ಕೊಟ್ಟಿರೋ ಜನತೆಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಿನಿಮಾ ನೋಡೋಣ ಎಲ್ಲರ ಜೊತೆ. ಸೊ ಎಲ್ಲ ಕನ್ನಡ ಜೊತೆ ಸಿನಿಮಾ ನೋಡಿ. ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನೀವು ಹೇಳ್ತೀರಾ, 100% ನಿಮಗೆಲ್ಲ ಸಿನಿಮಾ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸೊ ನೀವೇ ನೋಡ್ತಿದ್ದೀರ ರೆಸ್ಪಾನ್ಸು ಆಲ್ ಓವರ್ ಕರ್ನಾಟಕ. ಸೊ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ, ನಮ್ಮೆಲ್ಲ ಸಪೋರ್ಟ್ ಮಾಡಿ ಎಂಜಾಯ್ ಮಾಡಿ. ಸಿನಿಮಾ ಏನು ಚೆನ್ನಾಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಚೆನ್ನಾಗಿದೆ. ಸಾಕಾಗಿದೆ. ಸೂಪರ್. ಚೆನ್ನಾಗಿತ್ತು. ಸಕ್ಕತ್ತಾಗೈತೆ ಮೂವಿ. ಚೆನ್ನಾಗಿತ್ತು. ಏನಿಲ್ಲ ಸರ್, ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ತುಂಬ ಇಷ್ಟ ಸರ್. ಆರ್ ಅಂತೂ ಭಯ ಅಂತೂ ಸಖತ್ತಾಗಿ ಬರುತ್ತೆ. ಗಟ್ಟಿ ಧೈರ್ಯ ಮಾಡಿ ಕುತ್ಕೊಬೇಕು. ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್ ಟೆಡ್ಡಿ ಬೇರ್. ಸರ್ ತುಂಬ ಚೆನ್ನಾಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು ಮೂವಿ. ಮುಂದೆ ಏನಾಗುತ್ತೆ ಅಂತ ನಾನು ತುಂಬ ಎಂಜಾಯ್ ಮಾಡಿದೆ. ಈ ಮೂವಿ ತುಂಬ ಚೆನ್ನಾಗಿತ್ತು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮೂವಿ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಮೂವಿ ಸೊ ಬ್ಯೂಟಿಫುಲ್ ಸರ್. ಚೆನ್ನಾಗಿತ್ತು. ನೈಸ್ ಮೂವಿ ಸರ್. ಸೊ ನೈಸ್. ತುಂಬ ಚೆನ್ನಾಗಿತ್ತು ಸರ್. ಫಿಲಿಮ್ ಚೆನ್ನಾಗಿತ್ತು. ಅವ್ರು ಮಾಡಿದ ಪಾರ್ಟ್ಗಳು ಎಲ್ಲರೂ ಮಾಡಿದ್ದು ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿತ್ತಪ್ಪ ಫಿಲಮ್. ತುಂಬ ಚೆನ್ನಾಗಿದೆ. ಕ್ಲೀನ್ ಸ್ಟೋರಿ, ಹೈ ಬಜೆಟ್ಗಿಂತ ಈ ಲೋ ಬಜೆಟ್ ಮೂವಿ ಎಲ್ಲ ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ದಿನ ನಂತರ ಹಾರರ್ ಮೂವಿ ಬಂದಿದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು 2ನೇ ಸಲ ಈ ಸಿನಿಮಾ ನೋಡ್ತಾ ಇರೋದು. ಫಸ್ಟ್ ಹಾಫ್ ಹೇಗೆ ಹೋಗುತ್ತಂದರೆ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿಸ್ದಂಗಿದೆ ಸಿನಿಮಾ. ಆ್ಯಂಡ್ ಸೆಕೆಂಡ್ ಹಾಫ್ ಇದೆಯಲ್ಲ, ಪ್ರತಿಯೊಂದು ಸೀನು ಆ ಒಂದು ಮಜಾ ಥ್ರಿಲ್ ಕೊಡುತ್ತಲ್ಲ, ಆ ಸೀನ್ಗಳನ್ನ ನೋಡೋದಕ್ಕೆ ಮತ್ತೆ ಬರಬೇಕು ಅನಿಸುತ್ತೆ ಥಿಯೇಟ್ರಿಗೆ. ತುಂಬ ದಿನ ನಂತರ ಹಾರರ್ ಮೂವಿ ಬಂದಿದೆ. ಇದು ಬರೀ ಪಡ್ಡೆ ಹುಡುಗರು ಮಾತ್ರ ಅಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಮೂವಿ. ದಯವಿಟ್ಟು ಸಿನಿಮಾ ಬಂದು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಸುಪ್ರೀಂ ಸ್ಟಾರ್ ನಮ್ಮ ಭಾರ್ಗವ್ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಕದರಾಗಿ ಕಾಣ್ತಾ ಇದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ ಕೂಡ. ಸೊ ಅವ್ರಿಗೂ ಒಳ್ಳೊಳ್ಳೆ ಸಿನಿಮಾಗಳು ನೆಕ್ಸ್ಟ್ ಆಫರ್ ಇದೆ, ಆಲ್ರೆಡಿ ಮಾಡಿದ್ದಾರೆ, ರೆಡಿ ಇದೆ ಅದು ಕೂಡ. ಈಗ ಟೆಡ್ಡಿ ಬೇರ್ ಕೂಡ ಸಖತ್ತಾಗಿ ಕಾಣಿಸಿದ್ದಾರೆ ಅದರಲ್ಲಿ ಕೂಡ. ಆ್ಯಂಡ್ ಸಿನಿಮಾ ನೋಡಿದಿರೋ ಪ್ರೇಕ್ಷಕರಿಗೆ ಹೇಳೋದೊಂದು ಮಾತು, ತುಂಬ ದಿನ ನಂತರ ಹಾರರ್ ಮೂವಿ ಬಂದಿದೆ, ದಯವಿಟ್ಟು ನೋಡಿ, ತುಂಬ ಇಷ್ಟಪಡ್ತೀರಾ. ಓಕೆನಾ? ಥ್ಯಾಂಕ್ ಯು ಸರ್. ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಅದೇ ಹೇಳಿದ್ನಲ್ವ, ಪ್ರತಿಯೊಂದು ಸೀನು ಒಂಥರ ಥ್ರಿಲ್ ಕೊಡುತ್ತೆ. ಆ ಟೆಡ್ಡಿ ಬೇರ್ ಅಂದ ತಕ್ಷಣ ನಮಗೆ ಒಂದು ಹಿಡ್ಕೊಂಡು ಹಗ್ ಮಾಡ್ಕೋಬೇಕು ಅನ್ಸೋದು ಟೆಡ್ಡಿ ಬೇರ್ ನೋಡಿದ ತಕ್ಷಣ. ಇವಾಗ ಏನಾಗ್ತಾಯಿದೆ ಗೊತ್ತಾ, ಟೆಡ್ಡಿ ಬೇರ್ ನೋಡಿದ ತಕ್ಷಣ ಒಂಥರ ಹಾರರ್ ಮೂವಿ ನೋಡ್ಬಿಟ್ಟಿದ್ದೀವಲ್ಲ, ಈಗ ಭಯಾನಕವಾಗಿ ಒಂಥರ ಭಯ ಬರ್ತಾಯಿದೆ ಟೆಡ್ಡಿ ಬೇರ್ ನೋಡೋದಕ್ಕೆ. ಸೊ ಏನಂದರೆ ಸಿನಿಮಾ ಮಾತ್ರ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಪ್ರತಿಯೊಂದು ಸೀನು ತುಂಬ ಇಂಪಾರ್ಟೆಂಟು. ಥಿಯೇಟ್ರಿಂದ ಆಚೆ ಕಳಿಸೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಹೇಳಿದ್ನಲ್ಲ ಅವಾಗಲೇ, ಇಡೀ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಮೂವಿ ಟೆಡ್ಡಿ ಬೇರ್ ಸಿನಿಮಾ. ಖಂಡಿತವಾಗ್ಲೂ ಬಂದು ನೋಡಿ, ಇಷ್ಟ ಆಗುತ್ತೆ. ನೀವು ಕಂಡು ರೆಸ್ಪಾನ್ಸ್ ಹೆಂಗಿದೆ? ಜನ ರೆಸ್ಪಾನ್ಸ್ ಯಾವ ಥರ ಇದೆ? ಅಲ್ಲ, ಜನ ರೆಸ್ಪಾನ್ಸ್ ನೋಡ್ತಾ ಇದ್ರಲ್ಲ ಸರ್, ಇಲ್ಲೇ ಹೇಗಿದ್ದಾರೆ ಜನ ಅಂತ ಹೇಳ್ಬಿಟ್ಟು. ಎಲ್ಲ ಕಡೆಯೂ ಹೌಸ್ಫುಲ್ಲಾಗಿ ಕಾಣ್ತಾ ಇದಂತೆ. ಆ್ಯಂಡ್ ಓಡ್ಲಿ, ನಮ್ಮ ಕನ್ನಡ ಸಿನಿಮಾ ಅಲ್ವಾ, ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇದ್ದರೆ ನಮ್ಮೆಲ್ಲ ಕನ್ನಡಿಗರಿಗೆ ಎಲ್ರಿಗೂ ಖುಷಿ ಆಗುತ್ತೆ. ಸೊ ಇಂಥ ಸಿನಿಮಾಗಳು ಗೆಲ್ಲಬೇಕು. ಭಾರ್ಗವ್ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.
ತುಂಬ ಚೆನ್ನಾಗಿತ್ತು, ತುಂಬ ಸ್ಕೇರಿ ಆಗಿತ್ತು, ಮಕ್ಕಳೆಲ್ಲ ಚೆನ್ನಾಗೈತೆ. ತುಂಬ ಕ್ಲೈಮ್ಯಾಕ್ಸ್ ತುಂಬ ಸಖತ್ತಾಗಿದೆ. ನಾವು ಫಸ್ಟ್ ಏನು ಅಂದ್ಕೊಂಡಿದ್ದು ಹಾಫಲ್ಲಿ ವಿಲನ್ ಹೀರೋನೇ ಅಂದ್ಕೊಂಡಿದ್ದು, ಆದರೆ ವಿಲನ್ ಹೀರೋ ಅಲ್ಲ, ಟೆಡ್ಡಿ ಬೇರ್. ತುಂಬ ಶಾಕಿಂಗ್ ಆಗಿತ್ತು. ಸೂಪರ್ 100 ಡೇಸ್ ಗ್ಯಾರಂಟಿ. ಸಖತ್ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಸ್ಕೇರಿ ಇತ್ತು. ನಾನಂತೂ ಫುಲ್ ಎದ್ದುಕೊಂಡೇ ಬಿಟ್ಟೆ. ತುಂಬ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು ಮೂವಿ ಮಾತ್ರ. ಸೂಪರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ. ಒನ್ ಟೈಮ್ ನೋಡ್ಬೋದು. ಸೂಪರ್ ಅಣ್ಣ. ಮೂವಿ ಮಾತ್ರ ಥ್ರಿಲ್ ಆಗಿತ್ತು. ಮೂವಿ ಸಕ್ಕತ್ತಾಗಿತ್ತು. ಮೂವಿ ಸಕ್ಕತ್ತಾಗೈತೆ ಅಣ್ಣ. ಇನ್ನೊಂದು 2 ಸಲ ನೋಡ್ರಿ.